ಗಡಿ ಜಿಲ್ಲೆ ಬೀದರ್ನಲ್ಲಿ ಬೇಸಿಗೆಯ ರಣಬಿಸಿಲು ತೀವ್ರವಾಗಿ ಹೆಚ್ಚುತ್ತಿರುವ ಹಿನ್ನೆಲೆ ಔರಾದ್ ಹಾಗೂ ಕಮಲ್ನಗರ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ರೂಪ ಪಡೆಯುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಔರಾದ್ ಬಿ ಶಾಸಕ ಪ್ರಭು ಬಿ ಚೌಹಾಣ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಔರಾದ್ ಬಿ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದಂತಹ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಹಶೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಿ ಕ್ಷೇತ್ರದ ಯಾವುದೊಂದು ಗ್ರಾಮದಲ್ಲಿಯೂ ಕೂಡ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಇನ್ನು ಈ ವರ್ಷ ಸಾಕಷ್ಟು ಬಿಸಿಲಿರುವ ಕಾರಣ ಪಶು ಪಕ್ಷಿಗಳಿಗೆ ನೀರಿನ ತೊಂದರೆ ಆಗ್ತಿದೆ. ಹಾಗಾಗಿ ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳಿಂದ ನಾಲಾಗಳಿಗೆ ನೀರು ಹರಿಸಿ ಅನುಕೂಲ ಮಾಡಿಕೊಡ್ಬೇಕು. ಇದೊಂದು ತಿಂಗಳು ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸುವುದರಿಂದ ಎಲ್ಲ ಅಧಿಕಾರಿಗಳು ಚುರುಕಿನಿಂದ ಕೆಲಸ ಮಾಡಬೇಕು. ಜನ ಜಾನುವಾರುಗಳಿಗೆ ನೀರಿನ ಕೊರತೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ನಮ್ಮ ಪೇಷಂಟ್ ಬಹಳ ಪೂರ್ ವೆರಿ ಪೂರ್ ಬಡವರು ಜನ ಅವರಿಗೆ ಎಲ್ಲಿಯೋ ಫ್ಯಾಕ್ಟ್ರಿ ಇಲ್ಲ, ಇಲ್ಲಿ ಮೇಲೆ ಸೋರ್ಸ್ ಇಲ್ಲ, ಏನಿಲ್ಲ ಇಲ್ಲಿ. ಹಾಗಾಗಿ ಹೀಗಾಗಿ ಎಷ್ಟು ತಂದು ಕಡೆಯಿಂದ ಮಾಡಬೇಕು, ಎಲ್ಲಿ ಮಾಡಿ. ಏನೋ ಸೀರಿಯಸ್ ಇದ್ರೆ ತಮ್ಮ ಕಡೆ ವ್ಯವಸ್ಥೆ ಅವೈಲೇಬಲ್ ಇಲ್ಲ ಅಂದ್ರೆ ಹೈದರಾಬಾದ್ ಮೇಲೆ ಬೀದರ್ ಕಳಿಸ್ರಿ. ಬಟ್ ಏನ್ ಬಿ ಆದ್ರೆ ರಿಪೋರ್ಟ್ ಟು ಬೀದರ್ ಏನು ಮಾಡಬೇಡಿ ಸರ್. ಕಳೆದ ಒಂದು ವರ್ಷದಲ್ಲಿ ನಾನು ಜನರಲ್ ಮೆಡಿಸಿನ್ ಇರೋದ್ರಿಂದ ಅದು ಬಂದು ಯಾರು ಊರಿಂದ ಫೋನ್ ಮಾಡಬಾರ್ದು. ತಹಸೀಲ್ದಾರ್, ಕುಮಾರಪುರ ತಹಸೀಲ್ದಾರ್, ಔರಾದ್ ತಹಸೀಲ್ದಾರ್, ಸಮಾನದರಿಗೂ ಔರಾದಿಗೂ ವಾಟರ್ ಸಪ್ಲೈ ಬಿಡಿ ಎಲ್ಲ ಜವಾಬ್ದಾರಿ ತಗೊಂಡು ಈ ಕೆಲಸ ಮಾಡಬೇಕು. ಸರ್, ಇಲ್ಲಿ ವಲ್ಲೇಪುರ ಗ್ರಾಮದಲ್ಲಿ ಜೆ ಮಡಿ ಕಾಮಗಾರಿ ಆಗಿದೆ.